ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಅತಿ ಸುಲಭವಾಗಿ ಅರಶಿನ ಪುಡಿ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಇದಕ್ಕೆ ನಾವು ಒಣಗಿರೋವಂಥ ಅರಶಿನ ಕೊಂಬ ಆದ್ರೂ ಉಪಯೋಗಿಸ್ಕೋಬೋದು, ಅಥವಾ ಸೀಸನ್ ಇರುವಾಗ ನಮಗೆ ಹಸಿ ಅರಶಿನ ಸಿಕ್ತು ಅಂತ ಹೇಳಿದ್ರೆ ಅದರಿಂದನೂ ಕೂಡ ನಾವು ಪುಡಿ ಮಾಡ್ಕೋಬೋದು. ನಾನಿಲ್ಲಿ ಹಸಿ ಅರಶಿನ ಉಪಯೋಗಿಸಿ ಯಾವ ಥರ ಅರಶಿನ ಪುಡಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಒಂದು 3/4 kg ಹಸಿ ಅರಶಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 4ರಿಂದ 5 ಬಾರಿ ತೊಳೆದು ಈ ಥರ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕು. ನಾವು ದೊಡ್ಡ ಪೀಸ್ಗಳಾದ್ರೂ ಮಾಡ್ಕೋಬೋದು, ಅಥವಾ ಚಿಕ್ಕ ಚಿಕ್ಕದಾಗಾದ್ರೂ ಕಟ್ ಮಾಡ್ಕೋಬೋದು. ದೊಡ್ಡ ಪೀಸ್ಗಳಾದರೆ ಒಂದು 4ರಿಂದ 5 ದಿವಸ ಒಣಗಿಸ್ಬೇಕಾಗತ್ತೆ. ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ತಾ ಇರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಿಲ್ ಮಾಡಿಸ್ಕೊಂಡು ಬರೋದಾದರೆ ಸ್ವಲ್ಪ ದೊಡ್ಡ ಪೀಸ್ಗಳಾಗೇ ಕಟ್ ಮಾಡಿಕೊಂಡು ಕೂಡ ಒಣಗಿಸಿ ಇಟ್ಕೋಬೋದು. ನೋಡ್ತಾ ಇರ್ಬೋದು, ಇಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದನ್ನು ಇವಾಗ ನಾವು ಬಿಸಿಲಲ್ಲಿ ಒಣಗಿಸ್ಬೇಕು. ಕೆಲವೊಬ್ಬರು ಇದನ್ನು ತುರಿದು ಕೂಡ ಒಣಗಿಸಿ ಮಾಡ್ತಾರೆ, ತುರಿಯೋದ್ರಿಂದ ಬೇಗ ಒಣಗುತ್ತೆ ಅಂತೇಳಿ. ಆದರೆ ಅರಿಶಿನದ ಪುಡಿದು ಕಲರು ಸ್ವಲ್ಪ ಚೇಂಜ್ ಆಗುತ್ತೆ. ತುರಿದು ಮಾಡೋದ್ರಿಂದ ಸ್ವಲ್ಪ ಕಪ್ಪಾಗಿ ಬರುತ್ತೆ. ಈ ಥರ ಹೆಚ್ಚಿ ಒಣಗಿಸಿ ಮಾಡೋದ್ರಿಂದ ಅರಶಿನ ಪುಡಿದು ಕಲರು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ನಾನು 2ರಿಂದ 3 ದಿನ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈಸಿಯಾಗಿ ತುಂಡಾಗ್ತಿದೆ, ಅಂದರೆ ಚೆನ್ನಾಗಿ ಒಣಗಿದೆ. ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಕಡಿಮೆ ಪ್ರಮಾಣದಲ್ಲಿ ಮಾಡೋರು ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಮಾಡ್ಕೋಬೋದು. ಜಾಸ್ತಿಯಾಗಿ ಮಾಡ್ತಿದ್ದೀವಿ ಅನ್ನೋದಾದರೆ ಮಿಲ್ಲಲ್ಲಿ ಮಾಡಿಸ್ಕೊಂಡು ಬಂದರೆ ಪುಡಿ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಜರಡಿಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಬ್ಯಾಚು ಪುಡಿ ಮಾಡಿಕೊಂಡು ಜರಡಿ ಇಟ್ಕೊಂಡು ಮೇಲೆ ರವೆ ಬಂದಿರುತ್ತಲ್ವ, ಅದನ್ನು ಇನ್ನೊಮ್ಮೆ ಮತ್ತೆ ಪೌಡರ್ ಮಾಡಿಕೊಂಡು ಜರಡಿ ಇಟ್ಕೊಂಡ್ರೆ ನಮಗೆ ಅರಶಿನ ಪುಡಿ ರೆಡಿ ಆಗುತ್ತೆ. ಹಸಿ ಅರಶಿನವನ್ನು ಉಪಯೋಗಿಸಿ ಪೌಡರ್ ಮಾಡೋರು ಅದನ್ನು ಒಂದು ಕುದಿಸಿ ಕೂಡ, ಅಂದರೆ ಒಂದು 4ರಿಂದ 5 ನಿಮಿಷ ಕುದಿಸಿ ಆಮೇಲೆ ಹೆಚ್ಚಿ ಒಣಗಿಸಿ ಪುಡಿ ಮಾಡ್ಕೊಳ್ತಾರೆ. ಕೆಲವೊಬ್ಬೊಬ್ಬರು ಈ ಥರ ಡೈರೆಕ್ಟಾಗೂ ಕೂಡ ಒಣಗಿಸಿ ಪೌಡರ್ ಮಾಡ್ಕೊಳ್ತಾರೆ. ನೀವು ಯಾವ ಥರ ಮಾಡ್ತೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಾನು ಜರಡಿ ಇಟ್ಕೊಂಡಿರೋಂತಹ ರವೆ ಬಂದಿತ್ತಲ್ವ, ಅದನ್ನು ಇನ್ನೊಮ್ಮೆ ಪೌಡರ್ ಮಾಡಿಕೊಂಡು ಜರಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಶುದ್ಧವಾಗಿರುವಂತಹ ಅರಶಿನದ ಪುಡಿ ರೆಡಿ ಆಯಿತು. ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ವರ್ಷ ಪೂರ್ತಿ ಇದನ್ನು ಉಪಯೋಗಿಸ್ಕೋಬೋದು. ನೋಡಿದ್ರಲ್ವ, ಮನೆಯಲ್ಲೇ ಈಸಿಯಾಗಿ ಅರಶಿನ ಪುಡಿನ ಯಾವ ಥರ ಮಾಡೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.